ಸರ್ಕಾರವಷ್ಟೇ ಅಲ್ಲ, ಹಳ್ಳಿಗಳಲ್ಲೂ ಕಮಿಷನ್. ಸರ್ಕಾರದ ಕಾಮಗಾರಿಗಳಲ್ಲಿ ಕಮಿಷನ್ ಹೆಸರಲ್ಲಿ ಲೂಟಿ ಆಗ್ತಾ ಇದೆ. ಗ್ರಾಮೋದ್ಧಾರವನ್ನ ಕೈಬಿಟ್ಟು ಅಧಿಕಾರಿಗಳ ಉದ್ಧಾರ ಅಂತೂ ಗ್ಯಾರಂಟಿ ಆಗಿ ಹೋಗಿದೆ. ಸರ್ಕಾರ ಅಷ್ಟೇ ಅಲ್ಲ, ಹಳ್ಳಿಗಳಲ್ಲೂ ಕೂಡ ಕಮಿಷನ್ ಆರೋಪ ಕೇಳಿ ಬರ್ತಾ ಇದೆ. ಸರ್ಕಾರದ ಕಾಮಗಾರಿಗಳಲ್ಲಿ ಕಮಿಷನ್ ಹೆಸರಲ್ಲಿ ಲೂಟಿ ಆಗ್ತಾ ಇದೆ. ಗ್ರಾಮೋದ್ಧಾರವನ್ನ ಕೈಬಿಟ್ಟು ಅಧಿಕಾರಿಗಳ ಉದ್ಧಾರ ಮಾತ್ರ ಆಗ್ತಾ ಇದೆ. ನರೇಗಾ ಕಾಮಗಾರಿಯಲ್ಲಿ ಸರ್ಕಾರಿ ಅಧಿಕಾರಿಗಳು ಲೂಟಿ ಹೊಡಿತಾ ಇದ್ದಾರೆ. ಪಾವಗಡದ ಸಿಕಿಪುರ ಗ್ರಾಮ ಪಂಚಾಯತ್ನಲ್ಲಿ ಈ ದುರಾಡಳಿತ ನಡೀತಾ ಇದೆ. ಅಶ್ವವೇಗ ನ್ಯೂಸ್ ಬಿಚ್ಚಿಡ್ತಾ ಇದೆ ಪಂಚಾಯಿತಿ ಕಮಿಷನ್ ದಂಧೆಯ ಆಡಿಯೋ ಬಿಚ್ಚಿಡ್ತಾ ಇದೆ ಅಶ್ವವೇಗ ನ್ಯೂಸ್. ಕೇವಲ ಸರ್ಕಾರ ಅಷ್ಟೇ ಅಂತಲ್ಲ, ಬೇರೆ ಇಲಾಖೆ ಅಂತಲ್ಲ, ಈಗ ಹಳ್ಳಿಗಳಲ್ಲೂ ನೋಡಿ ಕಮಿಷನ್. ಸರ್ಕಾರದ ಕಾಮಗಾರಿಗಳಲ್ಲಿ ಕಮಿಷನ್ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಗ್ರಾಮೋದ್ಧಾರವನ್ನ ಕೈಬಿಟ್ಟು ಅಧಿಕಾರಿಗಳ ಉದ್ಧಾರ ಮಾತ್ರ ಆಗ್ತಾ ಇದೆ. ಏನೋ ನರೇಗಾ ಉದ್ಯೋಗವನ್ನ ಕೊಡ್ತಾರೆ ಅಂದ್ರೆ ನಿರುದ್ಯೋಗಿಗಳಿಗೆ ಅಲ್ಲಿ ಕೆಲಸವನ್ನ ಮಾಡ್ಕೊಂಡಿರೋದಕ್ಕೆ, ಅಲ್ಲಿ ಹಳ್ಳಿಯ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಸರ್ಕಾರವೇ, ಒಂದು ಕೇಂದ್ರ ಸರ್ಕಾರವೇ ರೂಪಣೆ ಮಾಡಿರುವಂತಹ ಈ ನರೇಗಾ ಯೋಜನೆ, ಈ ಯೋಜನೆಯಲ್ಲಿ ಅಧಿಕಾರಿಗಳ ಉದ್ಧಾರ ಮಾತ್ರ ಆಗ್ತಾ ಇದೆ ಬಿಟ್ರೆ ಆ ಊರಿನ ಉದ್ಧಾರ ಮಾತ್ರ ಆಗ್ತಾ ಇಲ್ಲ. ಹೇಗೆಲ್ಲ ಲೂಟಿ ಹೊಡಿಬಹುದು? ಕಮಿಷನ್ ಆರೋಪ ಕೇಳಿ ಬರ್ತದೆ. ಹಾಗಾದ್ರೆ ಎಷ್ಟು % ಕಮಿಷನ್ ಅನ್ನ ತಗೊಳ್ತಾ ಇದ್ದಾರೆ? ನರೇಗಾ ಕಾಮಗಾರಿಯಲ್ಲಿ ಸರ್ಕಾರಿ ಅಧಿಕಾರಿಗಳು ಲೂಟಿ ಹೊಡಿತಿದ್ದಾರೆ, ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಪಾಪ ಎಲ್ಲರನ್ನೂ ಕೆಲಸಕ್ಕೆ ಸೇರ್ಕೊಂಡು ಪಾಪ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡಬೇಕು ಅಂತ ಹೇಳಿ, ಏನೋ 4 ಕಾಸು ದುಡ್ಡು ಮಾಡ್ಕೊಳ್ಳಿ ಅಂತ ಹೇಳಿ ಕೇಂದ್ರ ಸರ್ಕಾರ ಏನಾದರೂ ಈ ಥರ ಯೋಜನೆಗಳನ್ನ ಕೊಟ್ರೆ ಅಧಿಕಾರಿಗಳ ಉದ್ಧಾರ ಮಾತ್ರ ಆಗ್ತದೆ. ಯಾಕಂತ ಹೆಂಗೆಲ್ಲ ಮೋಸ ಮಾಡ್ಬೋದು ಅಂತ ಹೇಳಿದ್ರೆ, ಈಗ ಒಂದು 4 ಜನ ಕೆಲಸ ಕೇಳ್ಕೊಂಡು ಬಂದ್ರೆ ಇಲ್ಲಪ್ಪ ಇಷ್ಟು ಲಿಮಿಟ್ ಮುಗ್ದೋಗಿದೆ ಅಂತ ಹೇಳ್ತಾರೆ. ಅವ್ರಿಗೆ ಕೊಡ್ಬೇಕಾಗಿರುವಂಥ 4 ಜನನ ಹಣನ ಇವರೇ 4%, 3%, 5% ಅಂತೇಳಿ ಹಂಚ್ಕೊಂಡು ಪಾಪ ನಿರುದ್ಯೋಗಿಗಳಿಗೆ ಉದ್ಯೋಗನ ಇಲ್ಲದೆ ಇರುವಂಥ ರೀತಿ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ರೀತಿಯಲ್ಲಿ ಯಾಮರ್ಸ್ಬಹುದು. ಅವರಿಗೊಂದು 1000 ರೂಪಾಯಿ ಕೊಡೋದಿದ್ರೆ 500 ರೂಪಾಯಿನ ಕೊಟ್ಬಿಟ್ಟು ಇನ್ನು 500 ರೂಪಾಯಿಯಲ್ಲಿ ಅವರು ಶೇರ್ ಹಾಕೊಳ್ಳುವಂಥದ್ದು ಕೂಡ ಇರುತ್ತೆ. ಇನ್ನು 500 ರೂಪಾಯಿಯಲ್ಲಿ ಒಂದು 1000 ರೂಪಾಯಿಲೂ ಕೂಡ ಒಂದು 4-5 ಜನಕ್ಕೆ ಹಂಚ್ಕೊಂಡ್ರೆ ಎಷ್ಟು ದುಡ್ಡಾಯಿತು ಅವರಿಗೆ. ಕಮಿಷನ್ ಎಲ್ಲಿ ನೋಡಿದ್ರು ಕೂಡ ಕಮಿಷನ್. ಕೇವಲ ಸರ್ಕಾರದಲ್ಲಿ ಮಾತ್ರ ದೊಡ್ಡ ಅಧಿಕಾರಿಗಳು ಮಾತ್ರ ಏನಾದ್ರು ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಕಮಿಷನ್ ತಗೊಳ್ಳೋದಲ್ಲ, ಎಲ್ಲ ಒಂದು ಇಲಾಖೆಗಳಲ್ಲೂ ಕೂಡ ಕಮಿಷನ್ ಆರೋಪ ಇದೆ. ಎಸ್ಪೆಷಲಿ ನೋಡಿ, ಈಗ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಇದೇ ರೀತಿಯಾದಂಥ ಕೆಲಸಗಳು ಆಗ್ತಾ ಇದೆ. ಹಾಗಾದ್ರೆ ಬಡವರ ಹೊಟ್ಟೆ ಮೇಲೆ ಹೊಡೆದು ಅವರು ದುಡಿದು ತಿಂತಿದ್ದಾರಾ ಅಂತ ಅಶ್ವವೇಗ ನ್ಯೂಸ್ ಬಿಚ್ಚಿಡ್ತಾ ಇದೆ ಪಂಚಾಯಿತಿ ಕಮಿಷನ್ ದಂಧೆ. ಪಾವಗಡದ ಸಿಕಿಪುರ ಗ್ರಾಮ ಪಂಚಾಯಿತಿನಲ್ಲಿ ಈ ದುರಾಡಳಿತ ನಡೀತಾ ಇದೆ. ನರೇಗಾ ಮೆಟೀರಿಯಲ್ ಬಿಲ್ನಲ್ಲಿ ಅಧಿಕಾರಿಗಳ ಪಾಲು ಕೇಳಿ ಬರ್ತಾ ಇದೆ. ಬಿಲ್ನಲ್ಲಿ ನೋಡಿ 17% ಪಾಲನ್ನು ಹಂಚಿಕೊಂಡಿದ್ರೆ ಆಫೀಸರ್ಸ್, ಪಿಡಿಒಗೆ 3% ಅಂತೆ, ಎಡಿಗೆ 1 ಅಂತೆ, ಇಒಗೆ 2%, ಪ್ರೆಸಿಡೆಂಟ್ಗೆ 2%, ವೆಂಡರ್ಗೆ 6%, ಟ್ರೆಸರಿಗೂ ಕೂಡ ಎಲ್ಲರೂ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ನನಗಿಷ್ಟು ನಿನಗಿಷ್ಟು ಅಂತ ಹೇಳಿ. ಸಿಕಿಪುರ ಗ್ರಾಮ ಪಂಚಾಯತ್ನಲ್ಲಿ ಕಾಮಗಾರಿಗಳಿಗೆ ಕಮಿಷನ್ ಫಿಕ್ಸ್ ಅಂತ ಹೇಳಿ. ಈಗ ಕೇಂದ್ರ ಸರ್ಕಾರ ಪಾಪ ಏನೋ ಕೆಲಸ ಮಾಡ್ಕೊಂಡು ಹೋಗ್ಲಿ ನಿರುದ್ಯೋಗಿಗಳು ಅಂತ ಹೇಳಿ ಕೆಲಸ ಕೊಟ್ಟು ಅಧಿಕಾರಿಗಳ ಕೈಗೆ ಹಣ ಕೊಟ್ಟು ಇಷ್ಟನ್ನು ಹಂಚ್ಕೊಡಿ ಅಂತ ಹೇಳಿ ಹೇಳಿದ್ರೆ ಇವ್ರು ಹಂಚ್ಕೊಳ್ಳೋದ್ರಲ್ಲೇ ಉದ್ಧಾರವನ್ನ ಮಾಡ್ಕೊಳ್ತಿದ್ದಾರೆ ಬಿಟ್ರೆ ಆ ಊರನ್ನು ಉದ್ಧಾರ ಮಾಡ್ತಿಲ್ಲ. ಅಲ್ಲಿನ ಕೆಲಸಗಾರರಿಗೂ ಕೂಡ ಸರಿಗೆ ದುಡ್ಡನ್ನ ಕೊಡ್ತಾ ಇಲ್ಲ. ನರೇಗಾ ಕೆಲಸ ಮಾಡಿದ್ರೆ ಮೆಟೀರಿಯಲ್ನಲ್ಲಿ ಬಿಲ್ಲಲ್ಲಿ ಲೂಟಿಯನ್ನ ಮಾಡ್ತಾ ಇದ್ದಾರೆ. ಸುಮ್ಮನೆ ಒಂದು ಗುದ್ದಲಿ ತರಿಸ್ಬೇಕು, ಹಾರೆ ತರಿಸ್ಬೇಕು ಅಂತ ಹೇಳಿದಕ್ಕೆ 250 ರೂಪಾಯಿ ಇದ್ರೆ ಅವ್ರು ಬಿಲ್ ಹಾಕೋದೆ 500 ರೂಪಾಯಿ ಹಾಕ್ಬಿಟ್ಟು ಆ ಉಳಿದಿರೋ ಅಂತ ಹಣದಲ್ಲೇ ಇವರೆಲ್ಲ ಶೇರ್ ಮಾಡ್ಕೊಂಡು ಹೋಗ್ತಾರೆ. ಇನ್ನು 4 ಜನ ಕೆಲಸ ಕೇಳ್ಕೊಂಡು ಬಂದ್ರು ಕೂಡ ಅಷ್ಟೇ, ಇಲ್ಲ ಇಷ್ಟು ಲಿಮಿಟ್ ಮುಗ್ದು ಹೋಗಿದೆ ಅಂತ ಹೇಳಿ ಆ 4 ಜನ ದುಡ್ಡು ಕೂಡ ಹೊಡ್ಕೊಂಡು ತಿಂತಾರೆ. ಹೆಂಗೆಲ್ಲ ಪ್ಲಾನ್ ಮಾಡಿ ಕಮಿಷನ್ ಅನ್ನ ಇಟ್ಕೊಳ್ತಾರೆ ನೋಡಿ. ಅಧಿಕಾರಿಗಳಿಗೆ 17% ಕಮಿಷನ್ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಪಿಡಿಒ ಆಗಿರ್ಬೋದು, ಗ್ರಾಮ ಪಂಚಾಯತಿ ಅಧ್ಯಕ್ಷರಿಂದಲೇ ಈ ಕಮಿಷನ್ ಫಿಕ್ಸ್ ಆಗಿದೆ. ಎಲ್ಲ ಅಧಿಕಾರಿಗಳು ಕೂಡ ಅದೇ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಶ್ವವೇಗ ನ್ಯೂಸ್ ಬಿಚ್ಚಿಡ್ತಾ ಇದೆ ಪಂಚಾಯಿತಿ ಕಮಿಷನ್ ದಂಧೆಯ ಆಡಿಯೋವನ್ನ ಬಿಚ್ಚಿಡ್ತಾ ಇದೆ ಅಶ್ವವೇಗ ನ್ಯೂಸ್. ಇವರು ಈರಣ್ಣ ಹೇಳ್ತದೆ ಗೊತ್ತಾ, ಪಿಡಿಒ 3, ಎಡಿ 1, ಇಒಗೆ 2, ಇಂಜಿನಿಯರ್ಗೆ 2. ಏನ ಕೇಳ್ರಿ ಕಾನೂಲೆ ಹೇಳಿ ಫಸ್ಟ್ ಹೇಳಿರು. ಕಕ್ತೀಯ. ಇಂಜಿನಿಯರ್ 2, ಪ್ರೆಸಿಡೆಂಟ್ 2, ವೆಂಡರ್ 6, ಟ್ರೆಸರಿ 1 ಅಂತ 17% ಹೇಳಿದ್ದಾರೆ. ಈಗ ಆಫೀಸು ಇಲ್ಲ, ಟಿಪಿ ಇಲ್ಲ, ಅಲ್ಲ ಅದೇನೋ ನಿಮ್ಮೆ ಬಿಟ್ಟಿದಂತೆ ಅವರು ಅದು ಒಪ್ತಾ ಇಲ್ಲ. ಅದಕ್ಕೆ ಏನು ಹೇಳ್ತಿ ಹೇಳು. ಈಗ ಇದಿಷ್ಟು
ನಾನು ಹೇಳ್ತಿರೋದು ಚಕ್ರದ ಇವಾಗ ಕೇಟು ಆಗಿರೋದು ಇಲ್ಲಿವರೆಗೂ ಬೇಕಿರಲಿಲ್ಲ, ಇವ್ರು ಯಾರು ಕೊಡಬೇಕಾದ ಅವಶ್ಯಕತೆ ಇರಲಿಲ್ಲ. ರಮೇಶ್ಗೆ 1,000 2,000 3,000 ಕೊಡ್ತಿದ್ವಿ, ಬರ್ತಿದ್ವಿ. ಯಾವುದು DPC ಮಾಡೋಕ್ಕೆ ನ್ಯಾಯಪೇನ ಎಂದು ಕೊಟ್ಟಿರಲಿಲ್ಲ. ಏನನ್ನ ಅನಿರೀಕ್ಷಿತವಾಗಿ ನಾವೇನನ್ನ FTO ಮಾಡ್ಬೇಕಾದ್ರೆ ಕೊಡ್ತಿದ್ವಿ ಅಂದ್ಕೋ. ಈಗ ಕೇಟು ಆಗಿರೋದ್ರಿಂದ ಅವರು ಇನ್ವಾಲ್ವ್ಮೆಂಟ್ ಆಗ್ತಾರೆ. ಅದಕ್ಕೆ 1% ಹಾಕೋಣ ಅಂತಂದರೆ ಇಲ್ಲ ನಾನು ಕೊಡಲ್ಲ ಅಂತ ಅಂದರು. 1% ಕೊಟ್ಟರು ಕೂಡ 11,000ನೇ. 11,000ಗೆ 3 ಹಂಚ್ಕೋಬೇಕು ಅವರು. ರಂಗನಾಥ್ಗಿಲ್ಲ, ರಂಗನಾಥ್ ಗೋಪಾಲ್ ಇವರು ಯಾರು ಒಪ್ತಾ ಇಲ್ಲ. ನೀನೇ ಮಾತ್ರ, ನೀನು ಅದೇ ಮಾತ್ರ ನೀನೇ ಮಾಡ್ಕೊಳ್ಳೋ. ಎಲ್ಲ ನಿಂದ್ರಾಗ ಏನು ಹೇಳ್ತಿ ಹೇಳು. ಅಲ್ಲಲ್ಲ ನಾನು ಇದು ಅಲ್ಲ, ಒಂದು ನಿಮಿಷ ಹೇಳ್ತೀನಿ ಕೇಳು. ಅಲ್ಲ ಸರ್ ನಾನು ಒಂದು ನಿಮಿಷ ಹೇಳ್ತೀನಿ ಕೇಳಿ. ಈಗ ಪೀಡೋದು ಬಿಟ್ಟು ಹಾಕು, ಹೇಳಿದ್ದು ಓಕೆ, ಅದು ಸರಿನೇ. ನನಗೆ ಬಂದ ಸಮಸ್ಯೆನ ಇವಾಗ ಟ್ರೆಜರು 1% ಒಪ್ಕೊಂಡವ್ರೆ. ಅವ್ರು ಕೊಡಬೇಕು, ಕೊಡೋದು ಕೆಲಸಗಳಾಗಲ್ಲ, ಅದು ಪಕ್ಕೆ ಹಾಕ್ತಾರೆ ಅವರು. ಈಗ ಟಿಪಿದು ಏನು ಮಾಡ್ತೀಯ? ರಂಗನಾಥ್ಗೇನೋ ಲಂಸಮ್ ಏನೋ ಒಂಚೂರು ಏನೋ ಕೊಟ್ಟರು ನಡೀತದೆ, ಏನೋ ಮಾಡೋಣ ಅಂದ್ಕೋ. ವಾಟ್ ಅಬೌಟ್ ಟಿ ಪಿ ಏನು ಮಾಡ್ತೀವಿ? ಮೇಂಟೈನ್ ಮಾಡ್ಕೋಬೇಕು, ನೀನೇ ಮಾಡ್ಕೋಬೇಕು. TP ನಮ್ಗೆ ಎಂದು ತೆಗೆದಿಲ್ಲ ನಾವು. ಚಿಕ್ಕದಾರ ಕಡೆ ಮಾಡೋದು ಇವಾಗ, ಮೊದ್ಲಿಂಗ್ ಇರಲಿಲ್ಲ. ಇವಾಗ ಕಿತ್ತಾಕ್ರಿ ಹಂಗಾರೆ, ಅದು ಇವತ್ತು ತೆಗ್ಬಿಟ್ಟು ಇವಾಗ ನೀನು ಕೊಟ್ಬತ್ತೀಯ ನೀನು ಅಂದೆ. ನಮ್ಮ ಪರಗಲ್ ನಿನ್ನ ಕೈ ಕೊಟ್ಬತ್ತೀಯಾ ನೀನು? ಇವಾಗೆಲ್ಲ ಬೇಡ. ಏನ್ ಮತ್ತೆ ಯಾರು ಸಂವಿಧಾನ ಇಲ್ಲ ಕಣ್ರಿ, ಯಾವ ರೂಲ್ಸ್ ಇಲ್ಲ. ನೀವ್ ಮಾತಾಡಿ ನಿಮ್ಮ ಮಟ್ಟಿಂದ ಮಾತಾಡ್ತಾರಪ್ಪ ನೀವು. ನೀನ್ ಹೇಳ ಇಷ್ಟು ಮಾತ್ರ ನೀನ್ ಏನ್ ಹೇಳ್ತೀರಿ ಹೇಳ್ರಿ, ಸುಮ್ನೆ ಫೈನಲ್ ಮಾಡ್ರಿ. ನೀನ್ ಕೊಟ್ಟು ರಾಯಲ್ಟಿ ನೀನೇ ಕಟ್ಕೊಂತೇನಪ್ಪ? ರಾಯಲ್ಟಿ ಈಗ ಇವರು ಏನ್ ಹೇಳ್ದಂದ್ರೆ, ಮೊದ್ಲು ಈ ರಾಯಲ್ಟಿ ನಾವು ಕಟ್ಕೊಂತಿದ್ವಿ. ರಾಯಲ್ಟಿ ನೀವೇ ಕಟ್ಕೊಂತಿದ್ರಿ. ಒಂದ್ ನಿಮಿಷ ಇರೋಣ. ರಾಯಲ್ಟಿ ನೀವೇ ಕಟ್ಕೊಂತಿದ್ರಿ. ಅದು మేము పట్టుకున్నామంటే 20% ఇస్తాం తీసుకొని గ్యాల ಹಂಗಂತ ಅಂದ್ರು. నువ్వు కడుతుండే ఎవడు కడుతుండలేదు ఆవిడ, నువ్వు కడుతుండేమే ఆవిడ. ಹಂಗಲ್ಲ, ವೆಂಡರ್ ಕಟ್ಕೊಂತಿದ್ರು. ಅವತ್ತು ಅವರೇ ಕಟ್ಕೊಂಬರು ತಕೊಂಬರು. ಇವರು ಈರಣ್ಣ ಹೇಳ್ತದೆ ಏನ್ ಗೊತ್ತಾ? PDO 3, AD 1, EOಗೆ 2, ಇಂಜಿನಿಯರ್ಗೆ 2.